ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಇವತ್ತು ನಾನು ಅರ್ಲಿ ಮಾರ್ನಿಂಗ್ 4:15 ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗಿಂದನೂ ನನಗೆ ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಆಗಿಬಿಟ್ಟು ಬಿಸಿನೀರು ಕುಡಿಯೋ ರೂಢಿ ಇದೆ. ನಾವು ಖಾಲಿ ಹೊಟ್ಟೆಯಲ್ಲಿ ಬಿಸಿನೀರನ್ನು ಒಂದು ಲೋಟ ನಿಧಾನವಾಗಿ ಕುಡಿಯೋದ್ರಿಂದ ನಮಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಬರೋದಿಲ್ಲ. ಪ್ಲಸ್ ನಮಗೆ ಮಾರ್ನಿಂಗ್ ಮೋಷನ್ ಅನ್ನೋದು ಆರಾಮಾಗುತ್ತೆ. ಬೆಳಗ್ಗೆ ಕಾಫಿ ಕುಡಿಯೋಕ್ಕಿಂತ ಮುಂಚೆ ಖಾಲಿ ಹೊಟ್ಟೆಯಲ್ಲಿ ಸ್ವಲ್ಪ ಉಗುರು ಬೆಚ್ಚಿನ ನೀರನ್ನು ನಾವು ಕೂತ್ಕೊಂಡ್ಬಿಟ್ಟು ಆರಾಮಾಗಿ ನಿಧಾನವಾಗಿ ಕುಡಿಯೋದ್ರಿಂದ ನಮ್ಮ ಡೇ ಫುಲ್ ಎಷ್ಟು ಆರಾಮಾಗಿರುತ್ತೋ ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್. ಬಿಸಿನೀರು ಕುಡಿದ ನಂತರ ಸ್ವಲ್ಪ ಹೊತ್ತು ಯೋಗ ಇಲ್ಲ ಏನಾದರೂ ಸಿಂಪಲ್ ಎಕ್ಸರ್ಸೈಸ್ನ ಮಾಡ್ತೀನಿ. ಈ ಥರ ಮಾಡಿದ್ರೆ ನನಗೆ ಡೇ ಫುಲ್ ಆರಾಮಾಗಿರುತ್ತೆ. ಈ ಥರ ಏನಾದರೂ ಮಾರ್ನಿಂಗ್ ಸ್ವಲ್ಪ ಯೋಗ ಇಲ್ಲ ಎಕ್ಸಸೈಸ್ ಮಾಡ್ತೀರಾ ಡೇ ಏನಾದರೂ ಸ್ಟಾರ್ಟ್ ಮಾಡಿದ್ರೆ ನನಗೆ ಆ ಡೇ ಅಷ್ಟು ಚೆನ್ನಾಗಿ ಅನಿಸಲ್ಲ. ನನ್ನ ಕೆಲಸಗಳೆಲ್ಲ ಅಷ್ಟು ಆ್ಯಕ್ಟಿವ್ ಆಗಿ ನಡೆಯಲ್ಲ. ನಮಗೆ ಗೊತ್ತಿರೋದಂಥ ಯಾವುದಾದ್ರೂ ಇರ್ಬೋದು ಫ್ರೆಂಡ್ಸ್, ರೆಗ್ಯುಲರಾಗಿ ಸಿಂಪಲ್ಲಾಗಿ ಸ್ವಲ್ಪ ಎಕ್ಸಸೈಸ್ ಮಾಡಿಕೊಂಡ್ರೆ ನಮ್ಮ ಬಾಡಿ ತುಂಬ ಆ್ಯಕ್ಟಿವ್ ಆಗಿ ಡೇ ಫುಲ್ ಕೆಲಸ ಮಾಡುತ್ತೆ. ನಮ್ಮ ಮೈಂಡ್ ಸಹ ತುಂಬ ರಿಫ್ರೆಶ್ ಆಗಿರುತ್ತೆ. ಇಲ್ಲ ಅಂದರೆ ಮೈಕೈ ನೋವು ಮಲ್ಕೋಬೇಕು ಅನ್ನೋ ಫೀಲ್ ಜಾಸ್ತಿ ಇರುತ್ತೆ. ಈ ಕೆಲಸಗಳಿಗೆಲ್ಲ ನಾವು ಮಾರ್ನಿಂಗ್ ಒಂದು 10 ಮಿನಿಟ್ಸ್ ಸ್ಪೆಂಡ್ ಮಾಡಿದ್ರೆ ಸಾಕು ಫ್ರೆಂಡ್ಸ್. ನಮ್ಮ ಡೇ ಅಲ್ಲಿರುವಂತಹ 12 ಅವರ್ಸು ನಮಗೆ ಆರಾಮಾಗಿ ಕೆಲಸಗಳು ನಡೆಯುತ್ತೆ. ಯಾವಾಗಲೇ ಆಗಲಿ ನಮ್ಮ ಕೆಲಸಗಳು ಚೆನ್ನಾಗಿ ನಡಿಬೇಕು, ಇಲ್ಲ ನಾವು ಡೇ ಫುಲ್ ಆ್ಯಕ್ಟಿವ್ ಆಗಿ ವರ್ಕ್ ಮಾಡ್ಕೋಬೇಕು ಅಂದರೆ ನಾವು ಅಲ್ಲಿ ಮಾರ್ನಿಂಗ್ ಎದ್ದೇಳಲೇಬೇಕು ಫ್ರೆಂಡ್ಸ್. ಆಗಲೇ ನಮಗೆ ಮಾಡೋ ಕೆಲಸಗಳ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಪ್ಲಸ್ ನಾವು ಆ್ಯಕ್ಟಿವ್ ಆಗಿ ಕೆಲಸಗಳೆಲ್ಲ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿ ನಾನು ಎಕ್ಸಸೈಸ್ ಎಲ್ಲ ಮುಗಿಸಿ ಆದಮೇಲೆ ಸೋಮವಾರ ಇಲ್ಲ ಶುಕ್ರವಾರ ಆಗಿದ್ದರೆ ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡ್ಬಿಟ್ಟು ರಂಗೋಲಿ ಬಿಡಿಸ್ಕೊತೀನಿ. ಇಲ್ಲ ನಾರ್ಮಲ್ ಡೇಸ್ ಆದರೆ ಈ ರೀತಿ ಸೋಫಾಸ್ ಎಲ್ಲ ನೀಟಾಗಿ ಡಸ್ಟಿಂಗ್ ಮಾಡಿಬಿಟ್ಟು ಮನೆಯೆಲ್ಲ ಗುಡಿಸ್ಕೊಂಡ್ಬಿಡ್ತೀನಿ. ಅಲ್ಲಿ ಮಾರ್ನಿಂಗೇ ಗುಡಿಸ್ಕೊಂಡ್ಬಿಟ್ರೆ ಆಮೇಲೆ ನಮಗೆ ಸ್ವಲ್ಪ ವರ್ಕ್ಗಳು ಜಾಸ್ತಿ ಆಗಿ ಲೇಟ್ ಆದರೂ ಸಹ ಮನೆಯಲ್ಲಿ ದೊಡ್ಡವರು ಇರ್ತಾರಲ್ಲ ಫ್ರೆಂಡ್ಸ್, 10:30 ಆದಮೇಲೆ ಇಲ್ಲ 11 ಗಂಟೆ ಆದಮೇಲೆ ಮನೇನ ಗುಡಿಸ್ಬಾರ್ದು ಅಂತ, ಆವಾಗ ಆ ಟೆನ್ಷನ್ ಇಲ್ತೀರ ನಮಗೆ ಮಾರ್ನಿಂಗೇ ಈ ರೀತಿ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಆರಾಮಾಗಿ ನಾವು ಮುಂದಿನ ಕೆಲಸಗಳನ್ನು ಕಂಟಿನ್ಯೂ ಮಾಡ್ಬೋದು. ಮನೆಯೆಲ್ಲ ನೀಟಾಗಿ ಗುಡಿಸ್ಕೊಂಡಾದಮೇಲೆ ಫ್ರೆಶ್ ಆಗಿ ಹಾಲು ಬಂದಿರುತ್ತೆ. ಹಾಲು ಕುಡಿಯೋರಿಗೆ ಹಾಲನ್ನ ಸೋಸಿಬಿಟ್ಟು ಒಲೆ ಮೇಲೆ ಇಡ್ತೀನಿ. ನಮ್ಮ ಮನೆಯಲ್ಲಿ ಟೀ ಏನೂ ಜಾಸ್ತಿ ಕುಡಿಯೋಲ್ಲ ಫ್ರೆಂಡ್ಸ್. ಏನೋ ರೇರಾಗಿ ಚಳಿ ಜಾಸ್ತಿ ಇದ್ದರೆ ಆ ಥರ ಟೀ ಕುಡಿತಾರೆ. ಸೊ ಇವತ್ತು ಚಳಿ ಜಾಸ್ತಿ ಇದೆ, ಅದಕ್ಕೆ ನಾನು ಹಾಲಿನ ಜೊತೆನೇ ಟೀ ಸಹ ಇಟ್ಕೊಂಡ್ಬಿಡ್ತಾ ಇದ್ದೀನಿ. ನಾವು ಅಟ್ ಎ ಟೈಮ್ 2-3 ಕೆಲಸ ಮಾಡ್ಕೊಳ್ಳೋದ್ರಿಂದ ನಮ್ಮ ಕೆಲಸ ಮಾರ್ನಿಂಗ್ ತುಂಬ ಈಸಿ ಆಗುತ್ತೆ, ಟೆನ್ಷನ್ ಅನ್ನೋದು ಇರೋದಿಲ್ಲ. ಟೀ ಕುದಿಯೋಷ್ಟರೊಳಗೆ ನಾನು ಮಗುಗೆ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊತಾ ಇದ್ದೀನಿ. ನನ್ನ ಮಗನಿಗೆ 8 ಗಂಟೆಗೆ ವ್ಯಾನ್ ಬರೋದ್ರಿಂದ ಅವನು ಬ್ರೇಕ್ಫಾಸ್ಟು ಬೇಗ ತಿನ್ನಬೇಕಾಗುತ್ತೆ. ಅವನು ತಿನ್ನೋದೇ ಮೊದಲೇ ಲೇಟು. ಸೊ ನಾನು ಇವತ್ತಿನ ಬ್ರೇಕ್ಫಾಸ್ಟ್ಗೆ ಮೊಳಕೆ ಕಾಳು ಮತ್ತು 2 ಎಗ್ಗನ್ನು ಬಾಯ್ಲ್ ಮಾಡಿಕೊಡ್ತಾ ಇದ್ದೀನಿ. ರೆಗ್ಯುಲರ್ ಆಗಿ ನಾನು ಮೊಳಕೆ ಕಾಳನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಫ್ರೆಂಡ್ಸ್. ಮೊಳಕೆ ಕಾಳು ಅಂದರೆ ಮಕ್ಕಳಿಗೆ ಮೆಸಲ್ಸ್ ಇಂಪ್ರೂವ್ ಆಗುತ್ತೆ, ಪ್ಲಸ್ ಅವ್ರಿಗೆ ಸ್ಟ್ರೆಂತ್ ಸಹ ಜಾಸ್ತಿ ಆಗುತ್ತೆ. ಮೊದಲೇ ಮಕ್ಕಳು ತಿನ್ನೋದೇ ಕಡಿಮೆ ಫುಡ್ಡಲ್ಲ, ಅದರಲ್ಲಿ ನಾವು ಈ ಥರ ಸ್ಟ್ರೆಂತಿ ಫುಡ್ಡನ್ನು ಕೊಟ್ಟರೆ ಅವ್ರಿಗೆ ಹೆಲ್ದಿ ಆಗಿರ್ತಾರೆ. ಮಕ್ಕಳೇ ಆಗಲಿ ನಾವೇ ಆಗಲಿ ಬರೀ ಕಾಳು ತಿನ್ನೋ ಬದಲು ಈ ರೀತಿ ಮೊಳಕೆ ಕಾಳನ್ನು ಕಟ್ಕೊಂಡು ತಿನ್ನೋದ್ರಿಂದ ತುಂಬ ಆರೋಗ್ಯಕರ. ಇಲ್ಲಿ ಹಾಲು ಮತ್ತು ಟೀ 2 ರೆಡಿಯಾಗಿದೆ ಫ್ರೆಂಡ್ಸ್. ನಾನು ಇಲ್ಲಿ ಸಕ್ಕರೆನ ಸೇರಿಸ್ಬಿಟ್ಟು ಇನ್ನೊಂದು ಕುದಿ ತರಿಸ್ಬಿಟ್ಟು ಟೀನ ಬಗ್ಗಿಸ್ತಾ ಇದ್ದೀನಿ. ಸಕ್ಕರೆಗಿಂತ ನಾನು ಜಾಸ್ತಿ ಬೆಲ್ಲನೇ ಯೂಸ್ ಮಾಡ್ತೀನಿ ಟೀಗೆ. ಟೀ ಬಗ್ಸೋ ಬೌಲ್ಗೆ ನಾನು ಶುಂಠಿನ ಸ್ವಲ್ಪ ಜಜ್ಜಿ ಹಾಕ್ತಾ ಇದ್ದೀನಿ. ಈ ಥರ ಶುಂಠಿನ ಸೇರಿಸ್ಬಿಟ್ಟು ಆಮೇಲೆ ಟೀ ಸೋಸ್ಬಿಟ್ಟು ಕ್ಲೋಸ್ ಮಾಡಿ ಇಡೋದ್ರಿಂದ ಸ್ವಲ್ಪ ನಾವು ಲೇಟಾಗಿ ಟೀ ಕುಡಿದ್ರೂ ಸಹ ಆ ಶುಂಠಿ ಫ್ಲೇವರ್ ಆಗೇ ಇರುತ್ತೆ. ಈಗ ವಿಂಟರ್ ಸೀಸನ್ ಆಗಿರೋದ್ರಿಂದ ಕಂಪಲ್ಸರಿ ಶುಂಠಿನ ಟೀಗೆ ಆ್ಯಡ್ ಮಾಡಲೇಬೇಕು ನಮ್ಮ ಮನೆಯಲ್ಲಿ. ಮೊಳಕೆ ಕಾಳು ಜೊತೆಗೆ 2 ಎಗ್ಗನ್ನು ಸೇರಿಸ್ಬಿಟ್ಟು ನಾನು ಇವತ್ತು ನನ್ನ ಮಗನ ಬ್ರೇಕ್ಫಾಸ್ಟ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನಾನು ಕಾಲಲ್ಲೇ ಎಗ್ಸನ್ನು ಸೇರಿಸಿ ಕುದಿಸ್ತಾ ಇರೋದ್ರಿಂದ ಎಗ್ಸ್ನ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಈಗ ಒಂದು ಚಿಕ್ಕ ಕುಕ್ಕರ್ ತೊಗೊಂಡು ಅದರಲ್ಲಿ ಮೊಳಕೆ ಕಾಳು ಸೇರಿಸ್ಕೊಳ್ಳಿ. ನಂತರ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ನಾನು ಇಲ್ಲಿ ಬಿಸಿ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ, ಬೇಗ ವಿಸಿಲ್ ಬರುತ್ತೆ ಅಂತ. ಪ್ಲಸ್ ನಾವು ಎಗ್ಗನ್ನು ಸೇರಿಸ್ತೀವಲ್ಲ ಫ್ರೆಂಡ್ಸ್, ಆಗ ಬಿಸಿ ನೀರನ್ನು ಸೇರಿಸಿ ಆಮೇಲೆ ಎಗ್ಗನ್ನು ಇಡೋದ್ರಿಂದ ಎಗ್ಗು ಒಡೆಯೋದಿಲ್ಲ ಕುಕ್ಕರಲ್ಲಿ. ಈಗ ಕುಕ್ಕರ್ನ ನಾವು ಸ್ಟವ್ ಮೇಲೆ ಇಟ್ಟು ಒಂದು 2 ವಿಸಿಲ್ ತೆಗೆಸ್ಕೊಂಡ್ರೆ ಸಾಕು. ಮೊಳಕೆ ಕಾಳು ಪ್ಲಸ್ ಎಗ್ ಸಹ ನೀಟಾಗಿ ಬೆಂದಿರುತ್ತೆ. ಕುಕ್ಕರ್ ವಿಸಿಲ್ ಬರೋಷ್ಟರಲ್ಲಿ ನನ್ನ ಮಗ ಸಹ ಎದ್ದು ಬಂದ. ನನ್ನ ಮಗನಿಗೆ ಚಿಕ್ಕವನಾಗಿದ್ದಾಗಿಂದನೂ
ರೂಢಿ ಆಗೋಗಿದೆ ಫ್ರೆಂಡ್ಸ್. ನಮ್ಮ ಮನೆಯಲ್ಲೇ ಇರಲಿ ಇಲ್ಲ ಬೇರೆಯವ್ರ ಮನೆಗೆ ಊರಿಗೆ ಹೋದ್ರೂ ಸಹ ಅವನು ಫಸ್ಟು ದೇವ್ರಿಗೆ ನಮಸ್ಕಾರ ಹಾಕ್ತಾನೆ, ಮತ್ತು ಸೂರ್ಯ ನಮಸ್ಕಾರ ಹಾಕ್ಬಿಟ್ಟು ತುಳಸಿ ಗಿಡಕ್ಕೆ ಸಹ ನಮಸ್ಕಾರ ಹಾಕ್ಕೊಂಡು ನೆಮ್ಮದಿಯಾಗಿ ಸೋಫಾದಲ್ಲಿ ಬಂದು ಕೂತ್ಕೊತಾನೆ. ಬೆಳಗ್ಗೆ ಯಾರೇ ಹೇಳಿದ್ರು ಹೇಳ್ದೇ ಇದ್ರು ಅವನು ಇಷ್ಟಪಟ್ಟು ಮಾಡೋ ಕೆಲಸ ದೇವ್ರ ನಮಸ್ಕಾರ ಮಾಡಿಬಿಟ್ಟು ಬಿಸಿ ನೀರು ಕುಡಿಯೋದು. ಬಿಸಿ ನೀರು ಕುಡಿದ್ಬಿಟ್ಟು ಸ್ವಲ್ಪ ಎಕ್ಸರ್ಸೈಸ್ ಮಾಡ್ತಾನೆ. ಬಿಕಾಸ್ ಎಕ್ಸರ್ಸೈಸ್ ಮಾಡಿದ್ರೆ ಮೋಷನ್ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ನಾವು ಮಕ್ಕಳಿಗೆ ಯಾವುದೇ ರೂಢಿ ಮಾಡಿದ್ರು ಮಾಡದೇ ಇದ್ದರೂ ಮಾರ್ನಿಂಗ್ ಸ್ವಲ್ಪ ಬಿಸಿ ನೀರು ಕೊಟ್ಟು ಎಕ್ಸರ್ಸೈಸ್ ಮಾಡಬೇಕು, ಆಗಲೇ ಅವ್ರಿಗೆ ನೀಟಾಗಿ ಮೋಷನ್ ಆಗುತ್ತೆ. ನಂತರ ಇವತ್ತು ನನ್ನ ಮಗ ಆಲೂ ಪಲ್ಯ ಕೇಳ್ದ, ಸೊ ನಾನು ಅವನಿಗಾಗಿ ಆಲೂ ಪಲ್ಯಕ್ಕೆ ಆಲೂಗಡ್ಡೆ ಕಟ್ ಮಾಡಿಬಿಟ್ಟು ಕುದಿಸ್ತಾ ಇದ್ದೀನಿ. ಅಷ್ಟರಲ್ಲಿ ಮೊಳಕೆ ಕಾಳು ಮತ್ತು ಮೊಟ್ಟೆ ಬೆಂದಿತ್ತು, ಸೊ ನಾನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ಕುಕ್ಕರಿಂದ ಸಪ್ರೇಟ್ ಮಾಡಿಬಿಟ್ಟು ಪ್ಲೇಟಲ್ಲಿ ನಾನು ಅವನಿಗೆ ತಿನ್ನೋಕ್ಕೆ ನೀಟಾಗಿ ಜೋಡಿಸೋಷ್ಟರೊಳಗೆ ಅವನು ಸ್ನಾನ ಮಾಡಿ ಫ್ರೆಶ್ ಆಗಿ ಬರ್ತಾನೆ. ಈಗ ಎಗ್ ಮೇಲೆ ಇರೋ ಶೆಲ್ಲೆಲ್ಲ ರಿಮೂವ್ ಮಾಡಿಬಿಟ್ಟು ಒಂದು ಎಗ್ನ 4 ಪೀಸ್ ಮಾಡಿದ್ರೇ ಅವನು ತಿನ್ನೋದು. ಈ ರೀತಿ ಎಗ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಸ್ವಲ್ಪ ಅದರ ಮೇಲೆ ಪೆಪ್ಪರ್ ಪೌಡರ್ ಹಾಕಿಬಿಟ್ಟು ಕೊಟ್ಟರೆ ಮಕ್ಕಳಿಗೆ ಬಾಯಿ ಹಿಡಿಸುತ್ತೆ, ಅವರು ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗೆ ಮಾರ್ನಿಂಗ್ ನಾವು ಎಗ್ನ ಬ್ರೇಕ್ಫಾಸ್ಟಾಗಿ ಕೊಡೋದು ತುಂಬ ಆರೋಗ್ಯಕರ ಫ್ರೆಂಡ್ಸ್. ಈ ರೀತಿ ಮೊಳಕೆ ಕಾಳು ಇಲ್ಲ ಎಗ್ನ ನಾವು ಕೊಡೋದ್ರಿಂದ ಅವ್ರು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಬ್ರೇಕ್ಫಾಸ್ಟ್ ತಗೊಂಡ್ರು ಸಹ ಅವ್ರ ಡೇ ಫುಲ್ ಓದೋಕ್ಕೆ ಇಲ್ಲ ಆಟ ಆಡೋಕ್ಕೆ ಆಗುವಷ್ಟು ಸ್ಟ್ರೆಂತ್ ನಮ್ಮ ಈ ಮೊಳಕೆ ಕಾಳು ಮತ್ತು ಎಗ್ಗಲ್ಲಿ ಸಿಗುತ್ತೆ. ಮೊಳಕೆ ಕಾಳಿಗೆ ಒಗ್ಗರಣೆ ಎಲ್ಲ ಹಾಕಿದ್ರೆ ಅವನು ಅಷ್ಟು ಇಷ್ಟಪಟ್ಟು ತಿನ್ನಲ್ಲ. ನಾವು ಸ್ವಲ್ಪ ಉಪ್ಪಾಕಿ ಕುದಿಸಿರ್ತೀವಲ್ಲ ಫ್ರೆಂಡ್ಸ್, ಆ ಮೊಳಕೆ ಕಾಳು ಮೊದಲೇ ಸ್ವೀಟ್ ಇರುತ್ತೆ, ಆ ಉಪ್ಪಿಗೆ ಆ ಸ್ವೀಟ್ಗೆ ಬ್ಯಾಲೆನ್ಸ್ ಆಗುತ್ತೆ. ಸೊ ಅವನು ಹಾಗೇ ಒಗ್ಗರಣೆ ಹಾಕ್ತಿರೇ ಆರಾಮಾಗಿ ತಿಂತಾನೆ. ಸ್ನಾನ ಮಾಡಿದ್ಮೇಲೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿದ ನಂತರನೇ ನಾನು ಯೂನಿಫಾರ್ಮ್ ಎಲ್ಲ ಹಾಕ್ತೀನಿ ಫ್ರೆಂಡ್ಸ್, ಯಾಕಂದರೆ ಅವನು ಆವಾಗವಾಗ ವಾಮಿಟ್ ಮಾಡ್ತಾನೆ, ಸೊ ಅದು ತುಂಬ ರಿಸ್ಕಿ ಆಗುತ್ತೆ ಆಮೇಲೆ. ನಂತರ ಅವ್ನು ಲಂಚ್ ಬಾಕ್ಸ್ಗೆ ಬಂದುಬಿಟ್ಟು ನಾನು ಯಾವಾಗ್ಲೂ 3 ಟೈಪ್ಸ್ ಆಫ್ ಡ್ರೈ ಫ್ರೂಟ್ಸ್ನ ಹಾಕ್ತೀನಿ. ಫ್ರೆಶ್ ಫ್ರೂಟ್ಸಲ್ಲಿ ಅವನಿಗೆ ಮಿಕ್ಸ್ ಮಾಡಿ ಹಾಕಿದ್ರೆ ಇಷ್ಟ ಆಗಲ್ಲ, ಸೊ ನಾನು ಫ್ರೆಶ್ ಫ್ರೂಟ್ಸ್ ಅಂದರೆ ಒಂದೇ ಫ್ರೂಟನ್ನು ಹಾಕ್ತೀನಿ. ಪಪ್ಪಾಯ, ಕಿವಿ ಫ್ರೂಟ್ ಇಲ್ಲ ಡ್ರ್ಯಾಗನ್ ಫ್ರೂಟ್ ಈ ಥರ ಫ್ರೂಟ್ಸ್ ಆದರೆ ಅವನು ಇಷ್ಟಪಟ್ಟು ತಿಂತಾನೆ. ಲಂಚ್ಗೆ ಬಂದುಬಿಟ್ಟು ನಾನು ಆಲೂ ಪಲ್ಯ ಮತ್ತು ಅವನು ಇಷ್ಟಪಟ್ಟು ತಿನ್ನೋದಂದರೆ ಪೂರಿ ಜಾಸ್ತಿ ತಿಂತಾನೆ. ಬಟ್ ಆದರೂ ನಾನು ಪೂರಿ ಜಾಸ್ತಿ ಕೊಡಲ್ಲ ಫ್ರೆಂಡ್ಸ್, ತಿಂಗಳಿಗೆ 1-2 ಸಲ ಮಾಡಿಕೊಡ್ತೀನಿ ಅಷ್ಟೇ. ಲಂಚ್ ಬಾಕ್ಸ್ ಎಲ್ಲ ಫಾಸ್ಟಾಗಿ ನಾನು ಪ್ಯಾಕ್ ಮಾಡಿಬಿಟ್ಟೆ. ಅಷ್ಟರಲ್ಲಿ ಅವನು ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡ. ಈಗ ಯೂನಿಫಾರ್ಮ್ ಎಲ್ಲ ಹಾಕಿಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ 8 ಗಂಟೆಗೆ ವ್ಯಾನ್ ಬರೋದ್ರಿಂದ ಬೆಳಗ್ಗೆ ತುಂಬ ಬ್ಯುಸಿ ಇರುತ್ತೆ, ಆದ್ದರಿಂದನೇ ನಾನು ಬೆಳಗ್ಗೆ 4:15ಗೆ ಎದ್ಬಿಟ್ಟು ಕೆಲಸಗಳನ್ನೆಲ್ಲ ಮುಗಿಸ್ಕೊತೀನಿ, ಇಲ್ಲ ಅಂದರೆ ಡೇ ನನಗೆ ಜರುಗೋದೇ ಇಲ್ಲ. ಈಗ ಮಗುನ ವ್ಯಾನ್ಗೆ ಹತ್ಸ್ಬಿಟ್ಟು ಬಂದು ಮಿಕ್ಕಿದ ಕೆಲಸಗಳು ಮಾಡಬೇಕು. ಅಂದರೆ ಮನೆಯಲ್ಲಿರೋರಿಗೆ ಬ್ರೇಕ್ಫಾಸ್ಟ್ ಬೇಕಾದವ್ರಿಗೆ ಬ್ರೇಕ್ಫಾಸ್ಟ್, ಮುದ್ದೆ ಸಾರು ಬೇಕಾದವ್ರಿಗೆ ಮುದ್ದೆ ಸಾರು, ಈ ಥರ ನಾನು ಪ್ರಿಪೇರ್ ಮಾಡಬೇಕಾಗುತ್ತೆ. ರೆಗ್ಯುಲರಾಗಿ ನಾನು ಬ್ರೇಕ್ಫಾಸ್ಟ್ ಮಾಡೋವಾಗಲೇ ಸಾಂಬಾರು ಸಹ ಪ್ರಿಪೇರ್ ಮಾಡಿಬಿಡ್ತೀನಿ ಫ್ರೆಂಡ್ಸ್, ಯಾಕಂದರೆ ಮಧ್ಯಾಹ್ನ ಅದು ಒಂದು ಮತ್ತೆ ರೊಟೀನ್ ಕೆಲಸ ಆಗುತ್ತೆ. ಸೊ ನಾನು ಬೆಳಗ್ಗೆನೇ ಮುಗಿಸ್ಕೊಂಡ್ಬಿಟ್ರೆ ಡೇ ನನಗೆ ತುಂಬ ಈಸಿ ಅನಿಸುತ್ತೆ. ವೀಡಿಯೋಸ್ ಇದ್ದರೆ ವೀಡಿಯೋಸ್ನ ಎಡಿಟ್ ಮಾಡ್ಕೋಬೋದು, ಇಲ್ಲ ವೀಡಿಯೋ ಶೂಟ್ ಮಾಡಬೇಕಾದ್ರೆ ವೀಡಿಯೋಸ್ನ ಶೂಟ್ ಮಾಡ್ಕೋಬೋದು. ಮಧ್ಯಾಹ್ನ ಸಾರು ಮಾಡೋ ಕೆಲಸ ಇಟ್ಟರೆ ನನಗೆ ಇಡೀ ದಿನ ವೇಸ್ಟ್ ಆಗುತ್ತೆ ಫ್ರೆಂಡ್ಸ್. ಸೊ ನಾನು ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಸಾರು ಸಹ ಪ್ರಿಪೇರ್ ಮಾಡ್ಕೊಂಡ್ಬಿಟ್ರೆ ಮಧ್ಯಾಹ್ನ ಆರಾಮಾಗಿ ಮುದ್ದೆ ಬೇಕಾದವ್ರಿಗೆ ಮುದ್ದೆ, ಅನ್ನ ಬೇಕಾದವ್ರಿಗೆ ಅನ್ನ ಮಾಡಿ ಕೊಡ್ಬೋದು. ಮಗುನ ವ್ಯಾನ್ ಹತ್ಸ್ಬಿಟ್ಟು ಬಂದು ಕೆಲಸಗಳೆಲ್ಲ ಫಾಸ್ಟಾಗಿ ಮಾಡಿ ಮುಗಿಸ್ಕೊಂಡೆ. ಸ್ವಲ್ಪ ವೀಡಿಯೋಸ್ ಎಡಿಟ್ ಮಾಡೋದಿದ್ದರೆ ಎಡಿಟ್ ಸಹ ನಾನು ಮುಗಿಸ್ಕೊಂಡೆ. ಒಂದೊಂದು ಸಲ ಹಿಂದಿನ ದಿವಸನೇ ನೆಕ್ಸ್ಟ್ ಡೇಗೆ ನಾನು ವೀಡಿಯೋನ ಶೆಡ್ಯೂಲ್ ಮಾಡಿ ಇಡ್ತೀನಿ, ಇಲ್ಲ ಹಿಂದಿನ ದಿವಸ ನಾನು ತುಂಬ ಬ್ಯುಸಿ ಇದ್ದೀನಿ ಅಂದರೆ ಮಾರ್ನಿಂಗ್ ಬೇಗ ಕೆಲಸಗಳೆಲ್ಲ ಮುಗಿಸ್ಬಿಟ್ಟು ಬೇಗ ಎದ್ದು ಆಮೇಲೆ ವೀಡಿಯೋಸ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಕೆಲವರು ಅಂದ್ಕೊಂಡಿರ್ತಾರೆ ಇವ್ರಿಗೆ ಮನೆಯಲ್ಲಿ ಕೆಲಸ ಇಲ್ಲ, ವೀಡಿಯೋಸ್ ಮಾಡಿ ಇರ್ತಾರೆ ಹಾಗೆ ಹೀಗೆ ಅಂತ. ಇಲ್ಲ ಫ್ರೆಂಡ್ಸ್, ಖಂಡಿತವಾಗ್ಲೂ ಇಲ್ಲ. ಒಂದು ಕೆಲಸಕ್ಕೆ ಕಮಿಟ್ ಆಗಿದ್ದೀವಿ, ಅದನ್ನು ರೆಗ್ಯುಲರಾಗಿ ಮಾಡಬೇಕು ಅಂದರೆ ಅದರ ಹಿಂದೆ ತುಂಬಾ ಎಫರ್ಟ್ ಇರುತ್ತೆ. ಒಂದೊಂದು ಸಲ ನೆಕ್ಸ್ಟ್ ಡೇ ನಮಗೆ ಏನಾದರೂ ಫಂಕ್ಷನ್ಸ್ ಇಲ್ಲ ಪೂಜೆಗಳಿದೆ ಅನ್ನೋಂಗಿದ್ರೆ ಹಿಂದಿನ ದಿವಸ ನೈಟ್ ಅದು 12 ಗಂಟೆ ಆಗ್ಬೋದು, ಇಲ್ಲ 2 ಗಂಟೆ ಆಗ್ಬೋದು, ಅಷ್ಟೊತ್ತವರೆಗೂ ವೀಡಿಯೋಸ್ನ ಎಡಿಟ್ ಮಾಡಿಬಿಟ್ಟು ನೆಕ್ಸ್ಟ್ ಡೇಗೆ ಶೆಡ್ಯೂಲ್ ಮಾಡಬೇಕಾಗುತ್ತೆ. ಮಗು ಸ್ಕೂಲಿಂದ ಬಂದ ತಕ್ಷಣ ಅವನಿಗೆ ಹಾಲು ಕೊಡ್ತೀನಿ.
ಅವನು ಹಾಲಲ್ಲಿ ಸಕ್ಕರೆ ಆಗಲಿ ಇಲ್ಲ ಬೂಸ್ಟ್ ಆಗಲಿ ಏನೂ ಹಾಕಿದ್ರೂ ಕುಡಿಯಲ್ಲ ಫ್ರೆಂಡ್ಸ್. ಅವನು ಬರೀ ಹಾಲನ್ನು ಹಾಗೆ ಕೊಟ್ಟರೆ ಕುಡಿತಾನೆ, ಇಲ್ಲ ಸ್ವಲ್ಪ ಅರಿಶಿನ ಮತ್ತು ಶುಂಠಿ ಪುಡಿ ಹಾಕಿದ್ರೂ ಕುಡಿತಾನೆ. ಇವತ್ತು ನಾನು ಹಾಗೆ ಪ್ಲೇನ್ ಹಾಲನ್ನು ಕೊಟ್ಟೆ. ಮಕ್ಕಳಿಗೆ ನಾವು ಚಿಕ್ಕವರಾಗಿಂದಾಗಲೇ ಸ್ವಲ್ಪ ಹಾಲ್ಗಿರ್ಬೋದು, ಬೇರೆ ತಿಂಡಿ ತಿನಿಸುಗಳಿಗಿರ್ಬೋದು ಸಕ್ಕರೆ ಬೆಲ್ಲ ಸ್ವಲ್ಪ ನಾವು ಕಡಿಮೆ ತಿನ್ನೋದು ಇಲ್ಲ ರೂಢಿ ಮಾಡದೇ ಇರೋದೇ ಬೆಸ್ಟ್ ಅನಿಸುತ್ತೆ. ನಾವು ಅಷ್ಟೇ ಫ್ರೆಂಡ್ಸ್, ಹಾಲು ಕುಡಿಬೇಕಾದ್ರೆ ಸಕ್ಕರೆನ ಸೇರಿಸ್ಕೊಂಡಿರ ಹಾಗೆ ಕುಡಿಯೋದು ನಾವು ರೂಢಿ ಮಾಡ್ಕೋಬೇಕು. ನಾನು ಆಫ್ಟರ್ನೂನ್ ಸ್ವಲ್ಪ ಬಟ್ಟೆನ ಮಿಷಿನ್ಗೆ ಹಾಕಿದ್ದೆ. ಮಗು ಬಂದಮೇಲೆ ಹಾಲೆಲ್ಲ ಕೊಟ್ಬಿಟ್ಟು ಆಮೇಲೆ ಬಟ್ಟೆನೇ ಒಣಗಾಕ್ತಾ ಇದ್ದೀನಿ. ಮನೆಯಲ್ಲಿ ನನ್ನ ಮಗನಿದ್ರೆ ನನಗೆ ವಿಡಿಯೋ ಶೂಟ್ ಮಾಡೋಕ್ಕೆ ಸ್ವಲ್ಪ ಆರಾಮಾಗುತ್ತೆ, ಯಾಕಂದರೆ ಅವನು ತುಂಬಾ ಹೆಲ್ಪ್ ಮಾಡ್ತಾನೆ. ನಾನು ಏನಾದರೂ ಮಾಡ್ತಾ ಇದ್ದರೆ ಇಲ್ಲ ಸುಮ್ಮನೆ ಇದ್ದರೂ ಸಹ ಬಾ ಮಮ್ಮಿ ಏನಾದರೂ ಶೂಟ್ ಮಾಡೋಣ, ನಾನು ಹೆಲ್ಪ್ ಮಾಡ್ತೀನಿ ಅಂತ ಈಗ ಅವನೇ ವಿಡಿಯೋನ ತೆಗಿತಾ ಇರೋದು. ಗಂಡು ಮಕ್ಕಳಿರ್ಬೋದು ಇಲ್ಲ ಹೆಣ್ಮಕ್ಳು ಇರ್ಬೋದು ಫ್ರೆಂಡ್ಸ್, ನಾವು ಚಿಕ್ಕವರಾಗಿಂದನೇ ಕೆಲಸಗಳನ್ನು ಶೇರ್ ಮಾಡಿಕೊಂಡು ಮಾಡೋದನ್ನ ರೂಢಿ ಮಾಡಿಬಿಟ್ರೆ ಫ್ಯೂಚರಲ್ಲಿ ಅವ್ರಿಗೆ ಬರೋ ಪಾರ್ಟ್ನರ್ಸ್ಗೆ ಅವರು ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ಮಕ್ಕಳ ಬಗ್ಗೆ ಸಹ ಫ್ಯಾಮ್ಲಿ ಬಗ್ಗೆ ಸಹ ತುಂಬ ಕೇರ್ ತಗೊತಾರೆ. ನಾವು ಕೆಲಸಗಳನ್ನ ಶೇರ್ ಮಾಡ್ಕೋಬೇಕು, ಇಲ್ಲಾಂದರೆ ಅವ್ರಿಗೂ ಕಷ್ಟ ಆಗುತ್ತೆ ಅನ್ನೋ ಫೀಲ್ ಅವರಲ್ಲಿ ಬರುತ್ತೆ. ಬಟ್ಟೆ ಎಲ್ಲ ಒಣಗಕ್ಕೆ ಹಾಕಿದ್ಮೇಲೆ ಸ್ವಲ್ಪ ಒಣಗಿರೋ ಬಟ್ಟೆ ಇತ್ತು, ಈವ್ನಿಂಗ್ ಆಗಿರೋದ್ರಿಂದ ಹಂಗೆ ಹೋಮ್ ವರ್ಕ್ ಸಹ ಮುಗಿಸ್ಬೋದು ಬಟ್ಟೆ ಮಡ್ಚ್ಕೊಂಡು ಅಂತ ಚಾಪೆ ಹಾಕ್ಬಿಟ್ಟು ಟೆರೆಸ್ ಮೇಲೆ ಮಗುನ ಸಹ ಕೂರಿಸ್ಕೊಂಡೆ. ಬಟ್ಟೆ ಎಲ್ಲ ಮಡ್ಚ್ಕೊತ ಮಗುಗೆ ಹೋಮ್ ವರ್ಕ್ ಎಲ್ಲ ಮಾಡಿಸ್ದೆ. ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಆಲ್ವೇಸ್ ಕೀಪ್ ಸ್ಮೈಲಿಂಗ್, ಸ್ಟೇ ಹೆಲ್ದಿ ಆ್ಯಂಡ್ ಸ್ಟೇ ಹ್ಯಾಪಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ.